ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದರೂ ಏನಪ್ಪ ಅಂತಂದರೆ, ಫ್ರೆಂಡ್ಸ್, ಇತ್ತೀಚಿನಲ್ಲಿ ಇವಾಗ ತುಂಬಾ ಟ್ರೆಂಡ್ ಆಗ್ತಿದೆ ಈ ರೀತಿ ಇಮೇಜಸ್ಗಳು. ಯಾಕೆ ಅಂತಂದರೆ, ಮನೆಯ ಸುತ್ತಮುತ್ತ ಎಲ್ಲನೂ ಒಂದು ಬಳಸ್ಕೊಂಡು ಒಂದು AI ಟೂಲ್ಗೆ ನೀವು ಫೋಟೋನ ಅಪ್ಲೋಡ್ ಮಾಡ್ತು ಅಂದರೆ ಟಕ್ ಅಂತ ಈ ರೀತಿ ಓಪನ್ ಆಗ್ತಾ ಬರುತ್ತೆ, ಈ ರೀತಿ ಕ್ರಿಯೇಟ್ ಆಗ್ತಾ ಬರುತ್ತೆ. ಇದನ್ನು 75% 50% ಕಣ್ಮುಚ್ಚಿ ನೋಡ್ತು ಅಂತಂದರೆ ಇಲ್ಲಿ ಸುದೀಪ್ ಸರ್ ಅವರು ಕಾಣಿಸ್ತಾ ಬರ್ತಾರೆ. ಇನ್ನು ಹಾಗೆ ಸೈಡ್ಗೆ ಬಂತು ಅಂತಂದರೆ ಇಲ್ಲಿ ದರ್ಶನ್ ಸರ್ ಅವರು ಕೂಡ ಕಾಣಿಸ್ತಾ ಬರ್ತಾರೆ, ನಮ್ಮ ಡಿ ಬಾಸು. ಇದರಲ್ಲೂ ಕೂಡ ಅಷ್ಟೇ ಒಂದು 75% ಕಣ್ಮುಚ್ಚರೆ ಇದರಲ್ಲೂ ಕೂಡ ದರ್ಶನ್ ಸರ್ ಕಾಣಿಸ್ತಾರೆ. ಇವಾಗ ಈ ರೀತಿಯಾಗಿ ಹೇಗಪ್ಪ ಸೆಟ್ ಮಾಡೋದು? ಮತ್ತು ಇಲ್ಲಿ ಯಶ್ ಅವರು ಕೂಡ ಇದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ಪುನೀತ್ ರಾಜ್ಕುಮಾರ್ ಕೂಡ ಇದ್ದಾರೆ, ಇಲ್ಲಿ ಯಶ್ ಕೂಡ ಇದ್ದಾರೆ, ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ಇದಂತೂ ಅದ್ಭುತವಾಗಿದೆ. ಈ ರೀತಿ ಯಾವಾಗ ನೀವು ಕ್ರಿಯೇಟ್ ಮಾಡೋದು, ಇದನ್ನು ಎಲ್ಲಪ್ಪ ಕ್ರಿಯೇಟ್ ಮಾಡೋದು? ನಮ್ಮದು ಕೂಡ ಫೋಟೋಸ್ಗಳನ್ನ ರೀತಿಯಾಗಿ ನಾವು ಕೂಡ ಜನ್ರೇಟ್ ಮಾಡ್ಕೊಳ್ಳೋದು ಹೇಳಿದೆ ಆದರೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವರು ಕೂಡ ನಿಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬರು ಕೂಡ ಫೋಟೋ ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಬನ್ನಿ. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಹಾಕಿ. ಖುಷಿ ಪಡಿಸೋದಕ್ಕಾದ್ರೂ ಸೂಪರ್ ಬ್ರೋ ಅಂತ ಒಂದು ಕಮೆಂಟ್ ಹಾಕ್ಬೇಕು ಬ್ರೋ. ನೀವು ನೋಡ್ತೀರಾ, ಒಂದು ಕಮೆಂಟ್ ಹಾಕಲ್ಲ. ನೋಡಿ ನನಗೂ ಕೂಡ ವಿಡಿಯೋ ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿದೆ, ಒಂದು ಕಮೆಂಟ್ ಇರೋದಿಲ್ಲ. ನನಗೆ ಲೈಕು ಸಬ್ಸ್ಕ್ರೈಬ್ ಇಲ್ದಾರೋ ಪರವಾಗಿಲ್ಲ, ಬಟ್ ಕಮೆಂಟ್ ಅಂತೂ ನನಗೆ ಬೀಳ್ತಾ ಇರಬೇಕು. ಅದು ಏನಾರೇ ಆಗಲಿ, ಅದು ನೆಗೆಟಿವ್ ಕಮೆಂಟ್ ಆಗಲಿ, ಬ್ಯಾಡ್ ಕಮೆಂಟೇ ಆಗಲಿ, ಅಥವಾ ಅದು ಒಳ್ಳೆ ಕಮೆಂಟೇ ಆಗಲಿ, ಟ್ರೂ ಕಮೆಂಟೇ ಆಗಲಿ, ನನಗೆ ಕಮೆಂಟ್ ಬೇಕಷ್ಟೇ. ಓಕೆನಾ ಫ್ರೆಂಡ್ಸ್? ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಗೈಸ್, ಗೂಗಲ್ ಅಥವಾ ಕ್ರೋಮ್ನ ಓಪನ್ ಮಾಡಿಕೊಂಡು ನೀವು ಹ್ಯಾಂಗಿಂಗ್ ಫೇಸ್ ಅಂತ ನೀವು ಸರ್ಚ್ ಮಾಡ್ಕೋಬೇಕಾಗಿದೆ. ಓಕೆನಾ ಫ್ರೆಂಡ್ಸ್? ಹ್ಯಾಂಗಿಂಗ್ ಫೇಸ್ ಅಂತ ನೀವು ಸರ್ಚ್ ಮಾಡಿಕೊಂಡ್ರೆ ಸ್ಟಾರ್ಟಿಂಗ್ ವೆಬ್ಸೈಟ್ ಒಂದು ಓಪನ್ ಆಗ್ತಾ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸಸ್ ಬರುತ್ತೆ. ಹಾಗೆ ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ನಿಮಗೆ ಸ್ಟಾರ್ಟಿಂಗ್ಗೆ ಒಂದು ಇಲ್ಯೂಷನ್ ಡಿಫ್ಯೂಷನ್ ಅಂತ ಒಂದು ಆಪ್ಷನ್ ಬರುತ್ತೆ, ಮೊದಲನೇದು. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಒಂದು ಲೋಡ್ ಆಗ್ತಾ ಬರುತ್ತೆ. ಇಲ್ಯೂಷನ್ ಡಿಫ್ಯೂಷನ್ HQ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಡ್ರಾಪ್ ಇಮೇಜ್ ಹರ್ ಆರ್ ಕ್ಲಿಕ್ ಟು ಅಪ್ಲೋಡ್ ಅಂತ ಇದೆ. ಇಲ್ಲಿ ನೀವು ಯಾವ್ದಾದ್ರು ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ನಾನು ದರ್ಶನ್ ಸರ್ದು ಇಲ್ಲರೆ ಸುದೀಪ್ ಸರ್ದು ಯಾವ್ದಾದ್ರು ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ತೀನಿ. ಡನ್ನ ಕೊಟ್ಕೊಂಡ್ಬಿಟ್ಟು ಇಲ್ಲಿ ಇಲ್ಯೂಷನ್ ಸ್ಟ್ರೆಂತ್ ಅಂತ ಇದೆಯಲ್ಲ, ಇದನ್ನು ನೀವು 1.00 ಸಮಥಿಂಗ್ ಎಷ್ಟಕ್ಕಾರು ನಿಲ್ಲಿಸ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? 1 ಮೇಲೆ ಒಂದು 1ರಿಂದ 10 ಎಷ್ಟಾದ್ರು ನಿಲ್ಲಿಸ್ಕೊಳ್ಳಿ. ಓಕೆನಾ? ಇಲ್ಲಿ ನೋಡ್ತಾ ಇಲ್ಲ, ಇಷ್ಟು ನಿಲ್ಲಿಸ್ಕೊಂಡಿದ್ವಿ. ಮತ್ತು ಇಲ್ಲಿ ಪ್ರಾಂಪ್ಟ್ ಅಂತ ಇದೆಯಲ್ಲ, ಇಲ್ಲಿ ನೀವು ಯಾವ್ದಾದ್ರು ಪಿಕ್ಚರ್ನ ಎಡಿಟ್ ಮಾಡಬೇಕಾದ್ರೆ ನಿಮ್ಗೆ ಯಾವ ರೀತಿಯಾಗಿ ಬೇಕು? ಒಂದು ಮನೆಯಲ್ಲಿ ದರ್ಶನ್ ಸರ್ ಫೋಟೋ ಕಾಣಿಸಂಗೆ ಬೇಕಾ, ಅಥವಾ ಮರ ಮತ್ತು ನೀರು ಎರಡು ಮಿಕ್ಸ್ ಆಗಿ ನೀವು ದರ್ಶನ್ ಸರ್ ಫೋಟೋ ನೋಡಬೇಕಂತ ಕೇಳುತ್ತೆ. ಒಂದು ಸಲ ನಾನು ಕೊಡ್ತೀನಿ ನೋಡಿ, ಹೋಮ್ ಟ್ರೀ ಅಂತ ಕೊಡ್ತೀನಿ ನಾನು. ಓಕೆನಾ? ಹೋಮ್ ಮತ್ತು ಟ್ರೀ ಇವೆರಡು ಬಳಸ್ಕೊಂಡು ನಾವು ಇವಾಗ ಯಾವ್ದಾದ್ರು ಫೋಟೋ ಜನ್ರೇಟ್ ಮಾಡೋಣ. ಓಕೆನಾ? ಇಲ್ಲಿ ಲೋ ಕ್ವಾಲಿಟಿ ಅಂತ ಇರುತ್ತೆ, ಹೈ ಕ್ವಾಲಿಟಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಯಿತಾ? ಇದಾದಮೇಲೆ ರನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಕೆಲವೊಂದು ಟೈಮು ಸರ್ವರ್ ಬ್ಯುಸಿ ಇತ್ತು ಅಂತಂದರೆ ಈ ರೀತಿ ಯಾರ್ಯಾರು ಬರ್ತಾ ಹೋಗುತ್ತೆ ಅಪ್ಲಿಕೇಶನಲ್ಲಿ. ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬಿಡಿ, ನೀವು ರನ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ಓಕೆನಾ? ಈ ರೀತಿ ಬಂದಾದಮೇಲೆ ಇಲ್ಲಿ ಜನ್ರೇಟ್ ಆಗ್ತಾ ಬರುತ್ತೆ. ಓಕೆನಾ? ಇವಾಗ ಲೋಡಿಂಗ್ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಸಣ್ಣದಾಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ, ಅದು ಲೋಡಿಂಗ್ ಆಗಲಿ. ಲೋಡಿಂಗ್ ಆಗಿದ್ಮೇಲೆ ಇಲ್ಲಿ ಫೋಟೋ ಜನ್ರೇಟ್ ಆಗುತ್ತೆ. ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಗೈಸ್, ಇವಾಗ ಅದು ಫುಲ್ ಕಂಪ್ಲೀಟ್ ಆಗಿದೆ. ಇದಾದಮೇಲೆ 2 ಸ್ಟೆಪ್ ಇರುತ್ತೆ. ಇದು 100% ಆದಮೇಲೆ ನಿಮಗೆ ಫೋಟೋ ನೋಡೋದಕ್ಕೆ ಈ ರೀತಿ ಒಂದು ಇಮೇಜು ಸಿಗ್ತಾ ಬರುತ್ತೆ. ಒಂದು ನಿಮಿಷ ಇದು ಲೋಡ್ ಆಗಿಬಿಡಲಿ. ಗೈಸ್, ಇದನ್ನು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ ನೋಡ್ತು ಅಂದರೆ ಪುನೀತ್ ರಾಜ್ಕುಮಾರ್ ಸರ್ದು ಒಂದು ಫೋಟೋ ಇಮೇಜ್ ಶೋ ಆಗ್ತಾ ಬರುವಂಥದ್ದು. ಫ್ರೆಂಡ್ಸ್, ನಾನು ಈ ರೀತಿ ಮತ್ತು ಟೈಗರ್ಸ್ ಅಂತ ಕೊಟ್ಟಿದ್ದೀನಿ, ಅಂದರೆ ಮನೆ ಮತ್ತು ಹುಲಿಗಳು ಅಂತ ಕೊಟ್ಟಿದ್ದೀನಿ. ಅದಕ್ಕಾಗಿ ಈ ರೀತಿ ಬಂದಿದೆ. ಇದೊಂದು ಸ್ವಲ್ಪ ಜಾಸ್ತಿ ಓವರ್ ಆಗೋಯಿತು. ನೀವು ಮಿನಿಮಮ್ ಒಂದು ಆವರೇಜಲ್ಲಿ ಚೆನ್ನಾಗಿ ಕೊಡ್ತು ಅಂತಂದರೆ ಇಲ್ಲಿ ಪ್ರಾಂಪ್ಟ್ ಅಂತ ಇದೆಯಲ್ಲ, ಇದನ್ನು ನೀವು ನೋಡಿ ನೀಟಾಗಿ ಕೊಡಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್? ಟ್ರೀ ಅಂತ ಕೊಟ್ಟು ಅಂದರೆ ಮನೆ ಮತ್ತು ಟ್ರೀಗಳ್ಸು ನಿಮಗೆ ಸಿಗ್ತಾ ಬರುತ್ತೆ. ಆ ರೀತಿಯಾಗಿ ಸಿಗ್ತಾ ಬರುವಂಥದ್ದು. ಓಕೆನಾ ಗೈಸ್? ಈ ರೀತಿ ನಿಮಗೆ ಫ್ಯೂಚರ್ನಲ್ಲಿ ಈ ರೀತಿ ಸಿಗ್ತಾ ಬರುತ್ತೆ. ಓಕೆನಾ ಗೈಸ್? ಇದರಲ್ಲಿ ನೀವು ಯಾರದೇ ಒಂದು ಫೋಟೋನ ಹಾಕಿ ನೀವು ಕೂಡ ಜನ್ರೇಟ್ ಕೂಡ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ಟ್ರೆಂಡಿಂಗಲ್ಲಿ ತುಂಬ ವೈರಲ್ ಆಗ್ತಾ ಇರುವಂಥ ಫೋಟೋಸ್ಗಳಿವು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಓಕೆನಾ ಗೈಸ್? ರಿಸಲ್ಟ್ ಹೇಗಿತ್ತು ಅಂತ ಒಂದು ಕಮೆಂಟ್ ಹಾಕಿ. ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗಳಿಗೋಸ್ಕರ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಫ್ರೆಂಡ್ಸ್, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚು ಅಪ್ಡೇಟ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬೈ ಫ್ರೆಂಡ್ಸ್.